ಹಿಂದೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು, ಮೇಡಮ್ ಗಾಯತ್ರಿ ಅವರು ಈ ವಿಚಾರದ ಬಗ್ಗೆ ಫೋನ್ನಲ್ಲಿ ನನ್ನ ಜೊತೆ ಚರ್ಚೆ ಮಾಡಿದ್ರು. ಅವರು ಕೈಗೆತ್ಕೊಂಡಿರ್ತಕ್ಕಂಥ ವಿಷಯ ಏನಿತ್ತು ಅದು ಕೂಡ ನನಗೆ ಹತ್ತಿರವಾದಂಥ ವಿಚಾರ ಆಗಿತ್ತು. ಹಾಗಾಗಿ ನಾನು ಎರಡನೇ ಮಾತಿಲ್ಲದೆ ನಾನೂ ಸಹ ಈ ಚಳುವಳಿಯಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಅಂತ ನಿರ್ಣಯಕ್ಕೆ ತಕ್ಷಣ ನಾನು ಬಂದೆ. ನನ್ನ ಸಹಕಾರನ ನೀಡ್ತೀನಿ ಅಂತ ನಾನು ಆವತ್ತು ಹೇಳಿದ್ದೆ. ನಾನು ಆ ಮಾತಿನಂತೆ ಇವತ್ತು ಇದ್ದೀನಿ, ಇನ್ನು ಮುಂದಕ್ಕೂ ಇರ್ತೀನಿ. ಎರಡನೇದು, ಈ ಪ್ರಾಸ್ತಾವಿಕ ಚರ್ಚೆ ಆದ ನಂತರ ನಮ್ಮೂರ ಭೂಮಿ ನಮಗಿರಲಿ ಅಂತಕ್ಕಂಥ ಘೋಷಣೆ ಅಡಿಯಲ್ಲಿ ನೀವು ಕಳೆದ 20 ದಿವಸಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸನ ನಾನು ಪತ್ರಿಕೆಗಳ ಮುಖಾಂತರ ಓದಿದೆ. ಬಹಳ ಪರಿಣಾಮಕಾರಿಯಾದಂತಹ ಒಂದು ಕೆಲಸ ನಡೆದಿದೆ. ಅದರ ಬಗ್ಗೆನೂ ನನಗೆ ಹೆಮ್ಮೆ ಇದೆ. ಅದು ಬಹಳ ಯಶಸ್ವಿಯಾಗಿ ಕೂಡ ನಡೆದಿದೆ. ಇಂಥ ಸನ್ನಿವೇಶದಲ್ಲಿ ಒಂದು ಕಡೆ ಕೋವಿಡ್ ಪ್ಯಾಂಡಮಿಕ್ಕಿನ ಕಟ್ಟುಪಾಡುಗಳು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದೆ. ಸಭೆಗಳು ಮಾಡೋಂಗಿಲ್ಲ, ಸೆಮಿನಾರ್ಗಳು ಮಾಡೋಂಗಿಲ್ಲ, ಪ್ರತಿಭಟನೆಗಳನ್ನು ಮಾಡೋಂಗಿಲ್ಲ, ಹೆಚ್ಚು ಓಡಾಟ ನಡೆಸೋಂಗಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಮುಂದಿನ ಹೆಜ್ಜೆ ಹೆಂಗಿರಬೇಕು ಅನ್ನೋದು ಪ್ರಧಾನವಾಗಿ ಇವತ್ತು ನೀವು ಚರ್ಚೆಗೆ ಕೈಗೆತ್ತಿಕೊಂಡಿರ್ತಕ್ಕಂಥ ವಿಚಾರ. ಇದರ ಬಗ್ಗೆ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳನ್ನ ನವೀನ್ ಅವರು ಹೇಳಿದ್ದಾರೆ, ಕೆಲವು ಮಾತುಗಳು ಮೇಡಮ್ ಗಾಯತ್ರಿ ಅವರು ಹೇಳಿದ್ದಾರೆ, ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಹೇಳಿದ್ದಾರೆ, ಪ್ರೊಫೆಸರ್ ರಮೇಶ್ ಅವರು ಕೂಡ ಇದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಈ ನಿಮ್ಮೆಲ್ಲರ ಅಭಿಪ್ರಾಯಗಳ ಬಹುಪಾಲು ಅಭಿಪ್ರಾಯಗಳನ್ನು ನಾನು ಸ್ವಾಗತಿಸ್ತೀನಿ ಮತ್ತು ನನ್ನ ಸಹಮತನೂ ಸಹ ಇದೆ. ಆದರೆ ಇವತ್ತು ಒಂದು 2-3 ವಿಚಾರಗಳನ್ನ ನಿಮ್ಮ ಜೊತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಂಚ್ಕೋಬೇಕಾಗಿದೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶದಲ್ಲಿ ಬಹಳ ವ್ಯಾಪಕವಾದಂತಹ ಕನ್ಸ್ಯೂಮರ್ ಇಂಡಸ್ಟ್ರೀಸ್ ಬೆಳೆಯಿತು. ಈ ಕನ್ಸ್ಯೂಮರಲ್ ಇಂಡಸ್ಟ್ರಿಯಲ್ಲಿ ಉತ್ಪಾದನೆ ಆದಂತಹ ಸರಕು ಮಾರಾಟ ಆಗಲಿಲ್ಲ. ಯಾಕೆ ಮಾರಾಟ ಆಗಲಿಲ್ಲ ಅಂದ್ರೆ ಅವತ್ತು ಜಮೀನ್ದಾರಿ ಪದ್ಧತಿ ಇತ್ತು, ಜೋಡಿದಾರಿ ಪದ್ಧತಿ ಇತ್ತು, ಇನಾಮ್ದಾರ್ ಪದ್ಧತಿ ಇತ್ತು. ಈ ಪದ್ಧತಿಗಳಲ್ಲಿ 80% ಜಮೀನು ಮಾಲೀಕರ ಕೆಲವೇ ಜನರ ಮಾಲೀಕರ ಕೈಯಲ್ಲಿ ಹಿಡಿತದಲ್ಲಿತ್ತು. 75% ಜನ ರೈತರು ಮತ್ತು ಕೃಷಿ ಕಾಲಿಗಾರರು ಮಾಲೀಕರ ಕೆಳಗಡೆ ಗುತ್ತಿಗೆಗೆ ಕೆಲಸ ಮಾಡ್ತಿದ್ರು. ಈ ಗುತ್ತಿಗೆ ಮಾಡ್ತಕ್ಕಂಥ ಜನರು ಕೊಂಡುಕೊಳ್ಳುವ ಶಕ್ತಿ ಇರಲಿಲ್ಲ. ಅವರಿಗೆ ಕೊಂಡುಕೊಳ್ಳುವ ಶಕ್ತಿ ಇಲ್ಲದೆ ಇರೋದ್ರಿಂದ ಅವರು ಮಾರ್ಕೆಟ್ಗೆ ಪ್ರವೇಶ ಆಗಲಿಲ್ಲ, ಮಾರ್ಕೆಟ್ ವಿಸ್ತಾರ ಆಗಲಿಲ್ಲ, ಕೈಗಾರಿಕಾ ಉತ್ಪಾದನೆ ಖರ್ಚಾಗಲಿಲ್ಲ. ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದ್ರೆ ನಾವು ಮಾಡಬೇಕಾಗಿರ್ತ ತುರ್ತಾಗಿರ್ತ ಕೆಲಸ ಅಂದಿನ ಸಂದರ್ಭದಲ್ಲಿ ಏನಂತಂದ್ರೆ ಈ ರೈತರ ಮತ್ತು ಕೃಷಿ ಕೂಲಿಗಾರರ ಕೊಂಡುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸೋದು. ಅದು ಯಾವ ರೀತಿ ಸಾಧಿಸಬಹುದು ಅಂದ್ರೆ ಅವರಿಗೆ ಕೃಷಿ ಭೂಮಿಯಲ್ಲಿ ಮಾಡ್ತಕ್ಕಂಥ ಉತ್ಪಾದನೆ ಅವ್ರ ಕೈಯಲ್ಲೇ ಉಳಿಬೇಕು. ಹಾಗಾಗಿ ಮೊದಲನೇ ಹೆಜ್ಜೆಯಾಗಿ ಇನಾಮ್ ರದ್ದತಿ, ಜೋಡಿದಾರ್ ರದ್ದತಿ, ಈ ರೀತಿ ಜಮೀನ್ದಾರ್ ರದ್ದತಿ ಕಾಯ್ದೆಗಳು 1950ರ ದಶಕದಲ್ಲಿ ಬಂತು. ಆದ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಲ್ಲ ಅಂತೇಳಿ 1964ರಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಅಂತಕ್ಕಂಥದ್ದನ್ನು ತರಲಾಯಿತು. ಆ ನಂತರ 74ರಲ್ಲಿ ತರಲಾಯಿತು. ಇದರ ಪರಿಣಾಮವಾಗಿ ಉಳುವವನೇ ಭೂ ಒಡೆಯ ಅಂತಕ್ಕಂಥ ಒಂದು ಪದ್ಧತಿ ನಿರ್ಮಾಣ ಆಯಿತು.
ರಮೇಶ್ ಅವರು ಹೇಳಿದಂಗೆ ಇವತ್ತು ಕರ್ನಾಟಕದಲ್ಲಿ ಸುಮಾರು 75 ಲಕ್ಷ ಕುಟುಂಬಗಳು ಭೂ ಹಿಡಿವಳಿದಾರರಿದ್ದಾರೆ. ಇವರ ಪೈಕಿ 75% ಜನ 5 ಎಕರೆಗಿಂತ ಕಡಿಮೆ ಭೂ ಹಿಡುವಳಿಯನ್ನ ಹೊಂದಿದ್ದಾರೆ. ಭೂಮಿಯಲ್ಲಿ ಬೆಳೆದಂತಹದ್ದು ಅವರ ಕೈಯಲ್ಲೇ ಉಳಿಯಿತು. ಹಾಗಾಗಿ ಈ ಕೊಂಡುಕೊಳ್ಳುವರ ಸಂಖ್ಯೆ ಜಾಸ್ತಿ ಆಯಿತು. ಅವರು ಮಾರ್ಕೆಟ್ ಪ್ರವೇಶ ಮಾಡಿದ್ರು, ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಆಯಿತು. ಅದರ ಮುಖಾಂತರ ದೇಶದ ಪ್ರಗತಿಯೂ ಕೂಡ ಆಯಿತು. ಒಂದು ಉದಾಹರಣೆ ನಿಮ್ಗೆ ಹೇಳೋದು ಅಂದ್ರೆ 1947ರಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 70% ಜನ ಬಡತನ ರೇಖೆಗಿಂತ ಕಡಿಮೆ ಇದ್ರು. ಇವತ್ತು ನಾವು ಆ ಸಂಖ್ಯೆಯನ್ನ 21%ಕ್ಕೆ ಇಳಿಸಿದ್ದೀವಿ. ಮೇಲ್ನೋಟಕ್ಕೆ ಇದು ನಮಗೇನು ತೋರಿಸುತ್ತೆ ಅಂತಂದ್ರೆ ಇದರಿಂದ ದೇಶದ ಪ್ರಗತಿ ಆಗಿದೆ. ಆದ್ರೆ ಇನ್ನೂ ಸಾಧಿಸಬೇಕಾಗಿದ್ದು ಬೇಕಾದಷ್ಟಿದೆ. ಆದ್ರೆ ಈ 70 ವರ್ಷಗಳಲ್ಲಿ ನಾವು ಕಾಣ್ತಕ್ಕದ್ದಾದ ಏನು ಅಂತಂತಂದ್ರೆ 1950ರಿಂದ 1974ರ ಮಧ್ಯದಲ್ಲಿ ಭೂ ಸುಧಾರಣೆ ಕಾಯ್ದೆಗಳು ಬಂದು ಭೂಮಿ ಹಂಚಿಕೆಯಾಗಿ ಬಡವರ ಕೈಗೆ ಭೂಮಿ ಸಿಕ್ತು, ನಿಜ. ಆದ್ರೆ ಭೂಮಿ ಒಂದೇ ಸಿಕ್ಕಿದ್ರೆ ಕೃಷಿ ಉತ್ಪಾದನೆ ಜಾಸ್ತಿ ಆಗುತ್ತಾ? ಇಲ್ಲ. ಕೃಷಿ ಉತ್ಪಾದನೆಗೆ ಬೇರೆ ಬೇರೆ ಆಯಾಮಗಳುಂಟು. ಹಾಗಾಗಿ 1965ರಲ್ಲಿ ಹಸಿರು ಕ್ರಾಂತಿಯನ್ನ ಪ್ರಾರಂಭ ಮಾಡಿದರು. ಒಂದು ಕಡೆ ಭೂ ಸುಧಾರಣೆ, ಮತ್ತೊಂದು ಕಡೆ ಹಸಿರು ಕ್ರಾಂತಿ. ಇವೆರಡರ ಒಟ್ಟು ಪರಿಣಾಮವಾಗಿ ದೇಶದಲ್ಲಿ ಆಹಾರ ಉತ್ಪಾದನೆ ಜಾಸ್ತಿ ಆಯಿತು. 1950ರಲ್ಲಿ ಒಂದು ವರ್ಷಕ್ಕೆ ಇಡೀ ದೇಶದ ಒಟ್ಟು ಆಹಾರ ಧಾನ್ಯ ಉತ್ಪಾದನೆ 50 ಮಿಲಿಯನ್ ಟನ್ ಇತ್ತು. ಅವತ್ತು ಆಹಾರ ಧಾನ್ಯನ ನಾವು ಆಮದು ಮಾಡ್ಕೊಳ್ತಿದ್ವಿ. ಜನಸಂಖ್ಯೆ ಜಾಸ್ತಿ ಇತ್ತು, ಆಹಾರದ ಕೊರತೆ ಇತ್ತು. ಇವತ್ತು ಒಂದು ವರ್ಷಕ್ಕೆ 285 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಆಗ್ತಾ ಇದೆ. ಆಹಾರ ಧಾನ್ಯನ ನಾವು ಇವತ್ತು ರಫ್ತು ಮಾಡ್ತಾ ಇದ್ದೀವಿ. ಆಹಾರ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆಯನ್ನು ಸಾಧಿಸಿದೆ. ಇವೆಲ್ಲವೂ ಸತ್ಯ. ಆಹಾರ ಭದ್ರತೆಯನ್ನು ನಾವು ಇವತ್ತು ಕಾಪಾಡಿಕೊಂಡಿದ್ದೀವಿ. ಇವೆಲ್ಲವೂ ಸತ್ಯ. ಆದರೆ ರೈತರ ಹಿತವನ್ನು ನಾವು ಕಾಪಾಡಲಿಲ್ಲ. ರೈತರ ಹಿತಕ್ಕೆ ನಾವು ಆದ್ಯತೆ ನೀಡಲಿಲ್ಲ. ಹಾಗಾಗಿ ಕಳೆದ 65ರಿಂದ ಇಲ್ಲಿವರೆಗೆ ಸರ್ಕಾರ ಅನುಸರಿಸಿರ್ತಕ್ಕಂಥ ಕೃಷಿ ನೀತಿಗಳ ಪರಿಣಾಮವಾಗಿ ಇವತ್ತು ಕೃಷಿ ಬಿಕ್ಕಟ್ಟಿನಲ್ಲಿದೆ. ನಾನೊಂದು ಕಡೆ ಹೇಳ್ತಾ ಇದ್ದೆ, unscientific application of scientific achievements has resulted in agricultural crisis. ವಿಜ್ಞಾನದ ಸಾಧನೆಗಳನ್ನ ಅವೈಜ್ಞಾನಿಕವಾಗಿ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಮಾಡಿದರ ಪರಿಣಾಮವಾಗಿ ಇವತ್ತು ಕೃಷಿಯಲ್ಲಿ ಬಿಕ್ಕಟ್ಟು ಎದುರಿಸಬೇಕಾಗಿದೆ. ಅದರ ಜೊತೆಗೆ ಕೃಷಿ ಇನ್ವೆಸ್ಟ್ಮೆಂಟ್, ಅಗ್ರಿಕಲ್ಚರ್ ಇನ್ಪುಟ್ಸ್ ಅಂತ ಹೇಳ್ತೀವಿ, ಅದು ಹೈಬ್ರಿಡ್ ವೆರೈಟಿ ಸೀಡ್ಸ್ ಆಗ್ಬೋದು, ರಸಗೊಬ್ಬರ, ಕಳೆನಾಶಕ, ಕೀಟನಾಶಕ, ಕ್ರಿಮಿನಾಶಕ, ವಿದ್ಯುತ್ ಶಕ್ತಿ, ಪೆಟ್ರೋಲು, ಡೀಸೆಲ್ಲು, ಕೃಷಿ ಯಂತ್ರಗಳು ದುಬಾರಿ ವೆಚ್ಚ ಆಗಿವೆ. ಅದರ ಪರಿಣಾಮವಾಗಿ ಕೃಷಿ ಉತ್ಪಾದನೆ ವೆಚ್ಚ ಜಾಸ್ತಿ ಆಗಿದೆ. ಆದರೆ ಕೃಷಿ ಉತ್ಪಾದನೆಗೆ ಸರ್ಕಾರ ಇದುವರೆಗೂ ಕೂಡ ಸರಿಯಾದಂತ ವೈಜ್ಞಾನಿಕವಾದಂತ ನ್ಯಾಯಸಮ್ಮತವಾದಂತ ಬೆಂಬಲಿತ ಬೆಲೆ ನೀಡಲಿಲ್ಲ. ಕಷ್ಟಪಟ್ಟು ಬಂಡವಾಳ ಹಾಕಿ ರೈತರು ಫಸಲನ್ನು ತೆಗೆದರೂ ಕೂಡ ಮಾರ್ಕೆಟ್ ರೇಟ್ ಇಲ್ಲದೆ ಬೀದಿನಲ್ಲಿ ಸುರಿದೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಾಲದ ಬಲಿಯಲ್ಲಿ ಸಿಕ್ಕಾಕೊಂಡ್ರು. ಸರಿದಾರಿ ಯಾವುದು ಅಂತ ತೋರಿಸದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದ 20 ವರ್ಷಗಳಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿ ದಿವಸ ಈ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸುದ್ದಿಯನ್ನ ದಿನಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ. ನನ್ನ ಅಭಿಪ್ರಾಯದಲ್ಲಿ ಇದಕ್ಕೆ ಮುಖ್ಯವಾದಂತ ಕಾರಣ ನಮ್ಮ ಸರ್ಕಾರಗಳು ಕಳೆದ 70 ವರ್ಷಗಳಲ್ಲಿ ಅನುಸರಿಸಿದ ಕೃಷಿ ನೀತಿಯ ಪರಿಣಾಮವಾಗಿ.
ಉತ್ಪಾದನೆಗೆ ಆದ್ಯತೆ ಕೊಟ್ಟರೆ ಹೊರತು ರೈತನ ಹಿತಕ್ಕೆ ಆದ್ಯತೆ ಕೊಡಲಿಲ್ಲ. ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರೈತರು ಕೃಷಿ ಮಾಡೋದು ಲಾಭದಾಯಕವಲ್ಲ ಅಂತಂತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಕೃಷಿ ಭೂಮಿಯನ್ನ ಮಾರಾಟ ಮಾಡಿಬಿಡ್ಬೇಕು ಅಂತಕ್ಕಂಥ ಸಂಕಷ್ಟದಲ್ಲಿದ್ದಾರೆ. ಕದ್ದು ಮುಚ್ಚಿ ಕೃಷಿ ಜಮೀನನ್ನ ಗುತ್ತಿಗೆಗೆ ನೀಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿದ್ದಾಗ ರೈತರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಮಗೆ ಸರಿ ಮಾರ್ಗ ತೋರಿಸಿ, ಕೃಷಿ ಇನ್ಪುಟ್ಸ್ ಅನ್ನ ಬೆಲೆಯನ್ನ ಕಡಿಮೆ ಮಾಡಿ, ಕೃಷಿ ಉತ್ಪಾದನೆಗೆ ಸರಿಯಾದ ಬೆಲೆಯನ್ನು ಕೊಡಿ, ಮಾರ್ಕೆಟ್ ವ್ಯವಸ್ಥೆ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ಕೃಷಿ ರಿಲೇಟೆಡ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಅಂತ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರ ಅನುಸರಿಸಿದ್ರೇನು? ಕೃಷಿ ಭೂಮಿ ನಿಮ್ ಕೈಯಲ್ಲಿ ಇದ್ರೆ ತಾನೇ ನೀವು ಇವೆಲ್ಲ ಕೇಳೋದು. ಕೃಷಿ ಭೂಮಿಯನ್ನೇ ನಿಮ್ಮಿಂದ ಕಿತ್ಕೊಂಡ್ಬಿಟ್ರೆ ನೀವೇನು ಕೇಳೋಂಗಿಲ್ಲ. ಸಾಲ ಮನ್ನಾ ಮಾಡಿ ಅಂತ ಕೇಳೋಂಗಿಲ್ಲ, ಬಡ್ಡಿ ಮನ್ನಾ ಮಾಡೋಂಗ್ ಕೇಳೋಂಗಿಲ್ಲ, ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೆಚ್ಚು ಹೂಡಿ ಅಂತ ಕೇಳೋಂಗಿಲ್ಲ, ಇನ್ಪುಟ್ಸ್ ನ ಬೆಲೆನ ಕಡಿಮೆ ಮಾಡಿ ಅಂತ ನೀವು ಕೇಳೋಂಗಿಲ್ಲ. ನೀವು ಬೆಳೆದೇನೆ ಇದ್ದಾಗ ಫಸಲಿಗೆ ಬೆಲೆ ಕೊಡೋದೇನ್ ಬಂತು? ಈ ರೀತಿ ಸರ್ಕಾರ ಚಿಂತನೆ ಮಾಡಿರ್ತಕ್ಕಂಥದ್ದು ರೈತರ ಹಿತದೃಷ್ಟಿಯಿಂದ ಸರಿಯಲ್ಲ, ದೇಶದ ಹಿತದೃಷ್ಟಿಯಿಂದ ಸರಿಯಲ್ಲ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂತು ಅಂತ ನಾನು ಅಭಿಪ್ರಾಯ ಮಾಡ್ತೀನಿ. ಇಂಥ ಸಂದರ್ಭದಲ್ಲಿ ಈ ರೀತಿ ಕಾನೂನುಗಳು ಬರ್ತಾ ಇವೆ. ಸ್ನೇಹಿತರೆ, ನೀವು ಒಂದು ಗಂಭೀರವಾಗಿ ಯೋಚನೆ ಮಾಡಬೇಕು. ಭೂ ಸುಧಾರಣೆಗೂ ಭೂ ಸ್ವಾಧೀನಕ್ಕೂ ಸಹ ಸಂಬಂಧ ಇದೆ. ಭೂ ಸ್ವಾಧೀನ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ, ಅಗ್ರಿಕಲ್ಚರ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಕ್ಟ್ಗೆ, ಎಪಿಎಂಸಿ ಅಮೆಂಡ್ಮೆಂಟ್ ಆಕ್ಟ್ಗೆ, ಬೀಜ ಕಾಯ್ದೆ ತಿದ್ದುಪಡಿಗಳಿಗೆ, ವಿದ್ಯುತ್ ಶಕ್ತಿ ಕಾಯ್ದೆ ತಿದ್ದುಪಡಿಗಳಿಗೆ, ಅರಣ್ಯ ಕಾಯ್ದೆ ತಿದ್ದುಪಡಿಗಳಿಗೆ ನಿಕಟವಾದಂತಹ ಸಂಪರ್ಕ ಇದೆ. ಒಂದಕ್ಕೊಂದು ಸಮೀಕರಿಸಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾನೂನು ತರ್ತಾ ಇರ್ತಕ್ಕಂಥ ಈ ಒಟ್ಟು ಕಾನೂನುಗಳ ತಿದ್ದುಪಡಿಗಳು, ಸುಗ್ರೀವಾಜ್ಞೆಗಳು ಕೂಡ ಎಂಥ ಸಂದರ್ಭದಲ್ಲಿ ಬರ್ತಾ ಇವೆ? ಕೋವಿಡ್-9 ವೈರಸ್ ಒಂದ್ ಕಡೆ, ಲಾಕ್ಡೌನ್ ಕಂಡೀಷನ್ಸ್ ಒಂದ್ ಕಡೆ, ಸೀಲ್ ಡೌನ್ ಅಂತಕ್ಕಂಥ ಒಂದ್ ಕಡೆ, ಜನರ ಓಡಾಟ ಮಾಡೋಂಗಿಲ್ಲ, ಅಸೆಂಬ್ಲಿ ನಡೀತಾ ಇಲ್ಲ, ಪಾರ್ಲಿಮೆಂಟ್ ನಡೀತಾ ಇಲ್ಲ, ಪ್ರಜಾಪ್ರಭುತ್ವ ಚರ್ಚೆ ಇಲ್ಲ, ಚಿಂತನೆ ಇಲ್ಲ. ಡಾಕ್ಟರ್ ರಮೇಶ್ ಅಂತ, ಡಾಕ್ಟರ್ ಯಲ್ಲಪ್ಪರೆಡ್ಡಿ ಅಂತ ತಜ್ಞರ ಜೊತೆ ಚರ್ಚೆ ಇಲ್ಲ, ವಿಚಾರ ವಿನಿಮಯ ಇಲ್ಲ, ರೈತ ಹೋರಾಟಗಾರರ ಜೊತೆ ವಿಚಾರ ವಿನಿಮಯ ಇಲ್ಲ. ಹಿಂಬಾಗಿಲಿನಿಂದ ಇವತ್ತು ಸುಗ್ರೀವಾಜ್ಞೆಗಳನ್ನು ತರೋದರ ಮುಖಾಂತರ ರೈತರ ಹಿತಕ್ಕೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಇದನ್ನು ನಾವು ಗಂಭೀರವಾಗಿ ರೆಡ್ಡಿ ಅವರು ಹೇಳಿದಂತ, ರಮೇಶ್ ಅವರು ಹೇಳಿದಂತ ಈ ಕಾನೂನುಗಳಲ್ಲಿ ಏನಿದೆ, ಈ ಪರಿಣಾಮಗಳಲ್ಲಿ ಏನಿದೆ ಅಂತಕ್ಕಂಥದ್ದು ಎಲ್ಲವನ್ನೂ ನಾನು ಒಪ್ತೀನಿ. ಈಗಾಗಲೇ ನಾನು ಈ ಎಲ್ಲ ಕಾಯ್ದೆಗಳ ತಿದ್ದುಪಡಿಗಳಲ್ಲಿ ಏನಿದೆ, ಇದರ ಪರಿಣಾಮ ಏನು, ಮುಂದಿನ ದಾರಿ ಏನು ಅಂತಕ್ಕಂಥ ಒಂದು ಪುಸ್ತಕನೇ ನಾನು ಬರ್ತಿದ್ದೀನಿ. ಅದು ಪ್ರಿಂಟ್ ಆಗ್ತಾ ಇದೆ. ಇನ್ನೊಂದು 8-10 ದಿವಸದಲ್ಲಿ ಅದು ಮಾರ್ಕೆಟ್ಗೆ ಬರುತ್ತೆ. 2, ಈಗಾಗಲೇ ಜನಮಾಧ್ಯಮ ಅಂತಕ್ಕಂಥ ಒಂದು ಸಂಸ್ಥೆಯವರು ನನ್ನ ಉಪನ್ಯಾಸಗಳನ್ನ ಈ ಒಂದೊಂದು ಕಾಯ್ದೆ ಬಗ್ಗೆ ರೆಕಾರ್ಡ್ ಮಾಡಿದ್ದಾರೆ. ವಾರಕ್ಕೆ ಒಂದು ಉಪನ್ಯಾಸ ಮಾಲೆಯಲ್ಲಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿನ್ನೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಭೂ ಸುಧಾರಣೆ ಕಾಯ್ದೆಗಳ ಮಹತ್ವ, ಅದರ ತಿದ್ದುಪಡಿ, ದುಷ್ಪರಿಣಾಮಗಳ ಬಗ್ಗೆ ನಾನು ಮಾತಾಡಿದ್ದನ್ನ ನಿನ್ನೆ ರಿಲೀಸ್ ಆಗಿದೆ. ಈ ರೀತಿ ವಾರಕ್ಕೊಂದು ಇದನ್ನು ನಡೀತಾ ಇದೆ. ನಾನು ಸಹ ನಿಮ್ಮಂಗೆ ಈ ಕೋವಿಡ್-19 ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಇಡೀ ರಾಜ್ಯ ನಾವು ಸುತ್ತಾಕಿ ಎಲ್ಲ 30 ಜಿಲ್ಲೆಗಳಿಗೂ ಹೋಗಿ ರೈತರ ಜಾಗೃತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸನ ನಾನು ಮಾಡ್ತಿದ್ದೆ. ಆದರೆ ಈ ಕೋವಿಡ್-19 ಷರತ್ತುಗಳ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದಿನ ಹೆಜ್ಜೆ ಹೆಂಗಿರ್ಬೇಕು. ಒಂದು, ನನಗೆ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಅಭಿಪ್ರಾಯ. ದಿ ಲ್ಯಾಂಡ್ ರಿಫಾರ್ಮ್ಸ್, ದಿ ಲ್ಯಾಂಡ್ ಅಕ್ವಿಜೇಷನ್, ಅಮೆಂಡ್ಮೆಂಟ್ ಟು ಎಲೆಕ್ಟ್ರಿಸಿಟಿ ಆಕ್ಟ್, ಅಮೆಂಡ್ಮೆಂಟ್ ಟು
ಸೀಡ್ ಆಕ್ಟ್, amendment to APMC Act, bringing contract farming act are all related to political decision. ರಾಜಕೀಯ ನಿರ್ಣಯ ಅಂತಕ್ಕಂಥದ್ದನ್ನ ನಾವ್ಯಾರೂ ಮರೆಯೋಂಗಿಲ್ಲ. ಈ ರಾಜಕೀಯ ನಿರ್ಣಯನ ನಾವು ಯಾವ ರೀತಿ ಎದುರಿಸಬಹುದು? ಒಂದು, ಈ ರಾಜಕೀಯ ನಿರ್ಣಯಗಳನ್ನ ನಾವು ಎರಡು ರೀತಿಯಲ್ಲಿ, ಮೂರು ರೀತಿಯಲ್ಲಿ ನಾವು, ಒಂದು ಸೈದ್ಧಾಂತಿಕ ಹೋರಾಟ ನಡೀಬೇಕು, ಸಂಘಟನಾತ್ಮಕ ಹೋರಾಟ ನಡೀಬೇಕು, ಕಾನೂನಾತ್ಮಕ ಹೋರಾಟವೂ ನಡೀಬೇಕು. ಸೈದ್ಧಾಂತಿಕ ಹೋರಾಟ ಅನ್ನೋ ಪ್ರಶ್ನೆ ಬಂದಾಗ ಪ್ರೊಫೆಸರ್ ರಮೇಶ್ ಅವರು, ಡಾಕ್ಟರ್ ರೆಡ್ಡಿ ಅವರು, ನನ್ನಂತ ಒಬ್ಬ ಜಡ್ಜು ನಿಮಗೆ ಈ ಕಾಯ್ದೆಗಳಲ್ಲಿ ಸಾರಾಂಶ ಏನಿದೆ, ಇದರ ದುಷ್ಪರಿಣಾಮಗಳೇನು, ಜನರಿಗೆ ಯಾವ ರೀತಿ ಇದರಿಂದ ತೊಂದರೆ ಆಗುತ್ತೆ ಅಂತಕ್ಕಂಥ ಸಾಹಿತ್ಯನ ಸೃಷ್ಟಿ ಮಾಡಿ ನಿಮಗೆ ಕೊಡ್ಬೋದು. ನೀವು ಕರೆದಾಗ ನಾವು ಬಂದು ನಿಮ್ಮ ಜನರ ಮಧ್ಯೆ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು. ಹಾಗಾಗಿ ಇದೊಂದು ಸಾಹಿತ್ಯ. ಇದು ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ, ಆದರೆ ರಾಜಕೀಯ ನಿರ್ಣಯದ ವಿರುದ್ಧ. ಪಾಲಿಟಿಕ್ಸ್ ಈಸ್ ಡಿಫರೆಂಟ್ ಫ್ರಮ್ ಪೊಲಿಟಿಕಲ್ ಪಾರ್ಟೀಸ್. ಐ ಆಮ್ ನಾಟ್ ಕನ್ಸರ್ನ್ಡ್ ವಿತ್ ಪೊಲಿಟಿಕಲ್ ಪಾರ್ಟೀಸ್, ಬಟ್ I am concerned with the issue. If this issue relates to politics, then I am in favor of that politics. That politics is a politics in favor of farmers, a politics in favor of peasants, a politics in favor of agriculture laborers, a politics in favor of protecting the villages. This is the politics that we have to. ಇದನ್ನೇ ನಾನು ಸೈದ್ಧಾಂತಿಕ ಹೋರಾಟ ಅಂತ. ಯಾವುದೇ ರಾಜಕೀಯ ಪಕ್ಷ ಬರಲಿ ಅಧಿಕಾರಕ್ಕೆ, no matter which political party comes to the power, but villages are to be protected, farmers are to be protected, agriculture labor's interest is to be protected, and land relationships, what we have seen in these days, is required to be protected. This is the ideological approach. ಹಂಗಿದ್ರೆ ಸಂಘಟನಾತ್ಮಕ ಹೋರಾಟ ನಾವೇನ್ ಮಾಡ್ಬೋದು? ಎಸ್, ಪಂಚಾಯಿತಿಗಳನ್ನ ತೊಡಗಿಸಬೇಕಾಗಿದೆ, ರೈತರನ್ನ ತೊಡಗಿಸಬೇಕಾಗಿದೆ, ಕೃಷಿ ಕೂಲಿಗಾರರನ್ನ ತೊಡಗಿಸಬೇಕಾಗಿದೆ, ಐಕ್ಯ ಹೋರಾಟಗಳನ್ನ ಮಾಡಬೇಕಾಗಿದೆ, ಐಕ್ಯ ಚಳುವಳಿಗಳನ್ನ ಮಾಡಬೇಕಾಗಿದೆ. ಸರ್ಕಾರ ಕಣ್ ತೆರೆದು ಇದರ ಕಡೆ ನೋಡುವಂತಹ ರೀತಿಯಲ್ಲಿ ಚಳುವಳಿಯನ್ನ ಕಟ್ಟಬೇಕಾಗಿದೆ. ಈ ಚಳುವಳಿ ಪ್ರಜಾಪ್ರಭುತ್ವ ಚೌಕಟ್ಟಿನ ಒಳಗಡೆ ಶಾಂತಿಯುತವಾಗಿ, ಕಾನೂನಾತ್ಮಕವಾಗಿ ರೈತರ, ಕೃಷಿ ಕೂಲಿಗಾರರನ್ನ ಜಾಗೃತಗೊಳಿಸ್ತಕ್ಕಂಥ ಹೋರಾಟ ಆಗಬೇಕಾಗಿದೆ. ಕ್ರಿಯೇಟ್ ಅವೇರ್ನೆಸ್. ಆತ್ಮೀಯರೇ, ಒಂದು ಮಾತನ್ನ ನೀವು ನೆನಪಿಟ್ಕೊಳ್ಳಿ, ಯುದ್ಧ ಮೊದಲು ಪ್ರಾರಂಭ ಆಗೋದು ಅಂತರಂಗದಲ್ಲಿ, ನಂತರ ರಣರಂಗದಲ್ಲಿ. ನಾವು ವಿ ಓ ಎ ಡ್ಯೂಟಿ. ಆ ಅಂತರಂಗದ ಯುದ್ಧನ ನಾವು ಪ್ರಾರಂಭ ಮಾಡಬೇಕಾಗಿದೆ. ರೈತರಿಗೆ ಗೊತ್ತಾಗ್ತಾ ಇಲ್ಲ, ಕೃಷಿ ಕೂಲಿಗಾರರಿಗೆ ಗೊತ್ತಾಗ್ತಾ ಇಲ್ಲ, ಕೆಲವು ರೈತ ಸಂಘಗಳಿಗೆ ಗೊತ್ತಾಗ್ತಾ ಇದೆ. ಅದೇ ವೈಜ್ಞಾನಿಕ ಕಾರಣಗಳನ್ನ ನೀಡಿ ರೈತರನ್ನ ಸಂಘಟನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಕೆಲಸನ ನಾವು ಮಾಡಬೇಕಾಗಿದೆ. ಜನರ ಮಧ್ಯೆ ನಾವು ಹೋಗ್ಬೇಕಾಗಿದೆ. ಆ ಮುಖಾಂತರ ನಾವು ಆ ಚಳುವಳಿಯನ್ನ ನಾವು ಮುಂದುವರಿಸಬೇಕಾಗಿದೆ. ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರ್ ಲೇಬರ್ಸ್ ಅಬೌಟ್ the adverse impact of these amendments and ordinances. ಹಂಗಿದ್ರೆ ಕಾನೂನಾತ್ಮಕ ಹೋರಾಟ ಹೇಗೆ ಮಾಡಬಹುದು ನಾವು? ಎಸ್, ಈಗ ಸುಗ್ರೀವಾಜ್ಞೆಗಳು ನಮ್ಮ ಮುಂದೆ ಬಂದಿವೆ. ಇನ್ನೊಂದು 6 ತಿಂಗಳಲ್ಲಿ ಅದು ಅಸೆಂಬ್ಲಿ ಮುಂದೆ ಬರಬೇಕು. ಅಸೆಂಬ್ಲಿನಲ್ಲಿ ಚರ್ಚೆ ಆಗಿ ಅಲ್ಲಿ ಪಾಸ್ ಆದ್ರೆ ಅದು ಕಾನೂನಿನ ರೂಪ ಪಡೆಯುತ್ತೆ. ಹಾಗಾಗಿ ನಾವು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನ ಭೇಟಿ ಮಾಡಬೇಕಾಗಿದೆ, ಮನವಿಗಳನ್ನ ಸಲ್ಲಿಸಬೇಕಾಗಿದೆ, ಇದರ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನ ನೀಡಬೇಕಾಗಿದೆ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ನಲ್ಲಿ ಇದು ಪಾಸ್ ಆಗದಂಗೆ ನಾವು ಕ್ರಮವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಒಂದು ಕಾನೂನಾತ್ಮಕ ಹೋರಾಟ. ಎರಡನೇದು, ಯಾವ ರೀತಿ ಇದು ಅನ್ಕಾನ್ಸ್ಟಿಟ್ಯೂಷನಲ್, ಅನ್ಡೆಮೋಕ್ರೆಟಿಕ್ ಅಂಡ್ ಅಗೇನ್ಸ್ಟ್ ದಿ ಸ್ಪಿರಿಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದನ್ನ
ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಸಾಹಿತ್ಯನ ಸೃಷ್ಟಿ ಮಾಡಬೇಕಾಗಿದೆ, ಹ್ಯಾಂಡ್ ವೀಲ್ಸ್ ಅನ್ನು ಮಾಡಬೇಕಾಗಿದೆ, ಕಿರು ಹೊತ್ತಿಗೆಗಳನ್ನು ಮಾಡಬೇಕಾಗಿದೆ, ಕಡಿಮೆ ದರದಲ್ಲಿ ರೈತರಿಗೆ ನಾವು ತಿಳಿಪಡಿಸಬೇಕಾಗಿರ್ತಕ್ಕಂಥದ್ದು. ಮೂರನೇದಾಗಿ, ಈಗಾಗಲೇ ಇಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ, ಡಾಕ್ಟರ್ ರೆಡ್ಡಿ ಅವರು ಮತ್ತು ರಮೇಶ್ ಅವರು. ಅವ್ರು ಹಂಚಿಕೊಂಡಂಗೆ ನ್ಯಾಯಾಲಯಗಳ ಮುಖಾಂತರ ನಾವು ಈ ಇಶ್ಯೂನ ಎತ್ಕೋಬೇಕಾಗಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮುಖಾಂತರ ಇದನ್ನ ನಾವು ಕೈಗೆತ್ಕೋಬೇಕಾಗಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಂದ ಎಲ್ಲ ಸರೋಗುತ್ತೆ ಅಂತಕ್ಕಂಥ ಭ್ರಮೆ ನನಗಿಲ್ಲ. ಆದರೆ ಅದು ಆ ಪ್ರಯತ್ನವೂ ಕೂಡ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಗಿದೆ. ಲೀಗಲ್ ಬ್ಯಾಟಲ್ is also one of the important form of battle against these ordinances. In this battle, public interest litigation plays a very important role. No matter whether we win the battle in the court or not, but it will definitely attract the attention of all concerned to the issue in question. ಸಾಧ್ಯನೂ ಇದೆ, ಸಾಧ್ಯತೆ ಇಲ್ಲದೇನೂ ಇದೆ, ಆದರೆ ಅದನ್ನು ನಾವು ಬಳಸ್ಕೋಬೇಕಾಗಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ವಿಲ್ ಆಕ್ಟ್ ಆಸ್ ಎ ಕ್ಯಾಟಲಿಸ್ಟ್ ಇನ್ ಅಡ್ವಾನ್ಸಿಂಗ್ ದಿ ಡೆಮೊಕ್ರೆಟಿಕ್ ಮೂವ್ಮೆಂಟ್ ಅಗೇನ್ಸ್ಟ್ ದೀಸ್ ಆಂಟಿ ಫಾರ್ಮರ್ ಆರ್ಡಿನೆನ್ಸಸ್. ಆ ದಿಕ್ಕಿನಲ್ಲೂ ಕೂಡ ನಾವು ಈಗಾಗಲೇ ಕೆಲವು ವಕೀಲ ಮಿತ್ರರು ನನ್ನ ಹತ್ರ ಬಂದು APMC ಆಕ್ಟ್ ಬಗ್ಗೆ, ತಿದ್ದುಪಡಿಗಳ ಬಗ್ಗೆ ಒಂದು ರಿಟ್ ಪಿಟಿಷನ್ ಅನ್ನ ಮಾಡಬೇಕು ಅಂತೇಳಿ ನನ್ನ ಜೊತೆ ಚರ್ಚೆ ಮಾಡಿ ಕೆಲವು ಸಲಹೆಗಳನ್ನು ತಕೊಂಡು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ದಾಖಲಾಗಿದೆ. ಭೂ ಸುಧಾರಣೆ ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂಗೆ ಕೆಲವು ವಕೀಲ ಮಿತ್ರರು ಬಂದು ನನ್ನ ಜೊತೆ ಸಮಾಲೋಚನೆ ನಡೆಸಿ ನನ್ನ ಸಲಹೆಗಳನ್ನು ತಕೊಂಡು ಒಂದು ರಿಟ್ ಪಿಟಿಷನ್, ಅಂದ್ರೆ ಮೂರನೇವರೆಗೆ ರಿಟ್ ಪಿಟಿಷನ್ ಹಾಕುವ ಅವಕಾಶ ಇಲ್ಲ ಅಂದ್ರೆ ಇದೆ. ಹಾಗಾಗಿ ಇವತ್ತು ನಮ್ಮ ಈ ಚರ್ಚೆಯಲ್ಲಿ ಒಂದಷ್ಟು ಜನ ವಕೀಲರು ಕೂಡ ಇದ್ದಾರೆ ಅಂತಕ್ಕಂಥದ್ದು ನನಗೆ ತಿಳಿದು ಬಂದಿದೆ. ಆ ಎಲ್ಲ ವಕೀಲ ಮಿತ್ರರನ್ನ ಒಂದು ಫೋರಂ ಅನ್ನ ನಾವು ಮಾಡಿ, ಲೀಗಲ್ ಫೋರಂ. ಆ ಫೋರಂ ಅನ್ನ ಮುಖಾಂತರ ಯಲಪರೆಡ್ಡಿ, ರಮೇಶ್ ಅಂತ ಅವರ ಅನುಭವವನ್ನು ಸೇರಿಸಿಕೊಂಡು ನಾವು ಆ ಮುಖಾಂತರ ಈ ಎಲ್ಲ ಆರ್ಡಿನೆನ್ಸಸ್ ಅನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಕಾನೂನಿನ ಹೋರಾಟವೂ ಚಾಲನೆ ಕೊಡಬೇಕಾಗಿದೆ. ಆದರೆ ಒಂದು ನಾವು ಮರಿಬಾರ್ದು, ದಿ ಆರ್ಗನೈಸೇಷನಲ್ ಸ್ಟ್ರಗಲ್ ಅಂಡ್ ದಿ ಲೀಗಲ್ ಬ್ಯಾಟಲ್ ಮಸ್ಟ್ ಹ್ಯಾವ್ ಕ್ಲೋಸ್ ರಿಲೇಶನ್ಶಿಪ್. ಅದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡತಕ್ಕಂಥ ರೀತಿಯಲ್ಲಿ ನಾವು ಮಾಡುವಂತ ಅವಶ್ಯಕತೆ ಇದೆ. ಬಹಳ ಮುಖ್ಯವಾಗಿ ಇವತ್ತು ಇದರ ಬಗ್ಗೆ ನಾವು ಎನ್ಲೈಟನ್ ಮಾಡಬೇಕಾಗಿರ್ತಕ್ಕಂಥ ಮುದುಕರಿಗಲ್ಲ, ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಯುವಜನರು ಏನಿದ್ದಾರೆ, ಆ ಎಳೆ ಮಕ್ಕಳು ಏನಿದ್ದಾರೆ, ಅವರಲ್ಲಿ ನಾವು ಈ ಜಾಗೃತಿಯನ್ನು ಮೂಡಿಸ್ಬೇಕು. ಬೇರೆ ಇಶ್ಯೂಗಳಿಗೆ ಡಾಕ್ಟರ್ ಯಲ್ಲಪ್ಪರೆಡ್ಡಿ ಅವರು ಹೇಳಿದಂಗೆ ಸಹಕಾರದ ಸರ್ಕಾರಿ ಯಂತ್ರದಿಂದ ಯಾವ ರೀತಿ ಸಹಾಯ ಸಿಗುತ್ತೆ ಅದು ಸಿಗದೆ ಇರಬಾರ್ದು ಈ ಇಶ್ಯೂದಲ್ಲಿ. ಬಿಕಾಸ್ ಇದು ಅಷ್ಟು ಸುಲಭವಾದಂತ ಇಶ್ಯೂ ಅಲ್ಲ. ಸರ್ಕಾರ ಯಂತ್ರನ ನಾವು ಬಳಸ್ಕೊಳ್ಳೋದಕ್ಕೆ ಸರ್ಕಾರಗಳು ಮುಂದಾಗೋದಿಲ್ಲ, ಕೆಲವು ರಾಜಕೀಯ ಪಕ್ಷಗಳು ಮುಂದಾಗೋದಿಲ್ಲ, ದೊಡ್ಡ ದೊಡ್ಡ ಬಂಡವಾಳಗಾರರು, ಕಾರ್ಪೊರೇಟ್ ಕಂಪನಿಗಳು ಬಹಳ ವ್ಯಾಪಕವಾದಂತ ರೀತಿಯಲ್ಲಿ ಅವರ ಹಿತ ಇದರ ಹಿಂದೆ ಇದೆ. ಹಾಗಾಗಿ ನಾವು ಸ್ವತಂತ್ರವಾಗಿ ಮುನ್ನುಗ್ಗಬೇಕಾಗಿದೆ. ನಮ್ದೇ ಒಂದು ಇಂಡಿಪೆಂಡೆಂಟ್ ಸ್ಟ್ರಗಲ್ ಅಂತ ರೀತಿಯಲ್ಲಿ ನಾವು ಮುಂದೆ ಬರುತ್ತೆ. ವಾಟ್ ಮೇ ಕಮ್, ವೆದರ್ somebody cooperates or somebody do not cooperate, but large section of people are there who want awareness. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ನಾವು ಇಂತಹ ಈ ಬೆಳವಣಿಗೆಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಅನುಭವ ಕೂಡ. ಅಂತಹದ್ದು ಅನೇಕ ಬೆಳವಣಿಗೆಗಳನ್ನ ಈ ದೇಶದ ಜನ ಹಿಮ್ಮೆಟ್ಟಿಸಿದ್ದಾರೆ. ಅಂತಿಮವಾಗಿ ಜನಾಭಿಪ್ರಾಯನ ಮೂಡಿಸಬೇಕಾಗಿದೆ, ಜನಪರ ಚಳುವಳಿಗಳನ್ನ ರೂಪಿಸಬೇಕಾಗಿದೆ. ಪ್ರಜಾಪ್ರಭುತ್ವ ಚಳುವಳಿಗಳನ್ನ ಶಾಂತಿಯಿಂದ, ಯಾವುದೇ ಹಿಂಸಾತ್ಮಕವಾದಂತ ರೀತಿಯಲ್ಲ, ಈ ತಳಹದಿಯಲ್ಲಿ ನಾವು ಜನರನ್ನು ಎಚ್ಚರಿಸಿ
ಜನರನ್ನ ಹೋರಾಟಕ್ಕೆ ಇಳಿಸಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಈ ಹೋರಾಟದಲ್ಲಿ ನಿಮ್ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನಿಟ್ಟು ನನ್ನ ಅಭಿಪ್ರಾಯಗಳನ್ನ ನಾನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಉಸಿರು ಹೋದರೂ ಸರಿಯೇ ತಿದ್ದುಪಡಿಯ ಒಪ್ಪೆವು, ಉಸಿರು ಹೋದರೂ ಸರಿಯೇ ತಿದ್ದುಪಡಿಯ ಒಪ್ಪೆವು, ತಿದ್ದುಪಡಿಯ ಒಪ್ಪೆವು. ಈ ಹೊಲ, ಈ ನೆಲ, ಈ ಭೂಮಿ ನಮ್ಮದು.